ನರೇಂದ್ರ ಮೋದಿ ಆಗ್ಬೇಕು. ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು. ನರೇಂದ್ರ ಮೋದಿ ಮೋದಿಯವರೇ ಆಗ್ಬೇಕು. ಮೋದಿ ಒಂದಲ್ಲ ಸರ್, ನೂರಾರು ಸಾಧನೆ ಮಾಡಿದ್ದಾರೆ ಅವರು. ನಮ್ಮ ಇಷ್ಟ ಏನಂದ್ರೆ ಅವರು ರಾಹುಲ್ ಗಾಂಧಿ ಆಗ್ಬೇಕು. They are fully corrupted, and Rahul, what he can do? Congress, they don't have any leader. ಅವರು 10 ವರ್ಷದಿಂದ ಅತ್ಯುತ್ತಮವಾದ ಆಡಳಿತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅಯೋಧ್ಯೆ ತಗೊಳ್ಳಿ. There is no other person who is as popular as Modi. ಇವರೇ ನರೇಂದ್ರ ಮೋದಿ ಅವರೇ ಕಂಟಿನ್ಯೂ ಆಗಬೇಕು. ಈಗ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಭಾರತ ಮುಂದುವರಿಸ್ತಾ ಇದ್ದಾರೆ, ಅದಕ್ಕೆ ಅವರೇ ಮುಂದುವರಿಬೇಕು. ಮೋದಿ ಒಂದಲ್ಲ ಸರ್, ನೂರಾರು ಸಾಧನೆ ಮಾಡಿದ್ದಾರೆ ಅವರು. ರಸ್ತೆಗಳು ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಬೇಕಾದಷ್ಟು ಡೆವಲಪ್ ಮಾಡಿದ್ದಾರೆ. ಕಾಂಗ್ರೆಸ್ ಮೊದಲು ಚೆನ್ನಾಗಿತ್ತು, ಈಗ ಅವ್ರ ಲೀಡರೇ ಇಲ್ಲ ಅಲ್ಲಿ. ನರೇಂದ್ರ ಮೋದಿ ಆಗಬೇಕು. ಯಾಕೆಂದ್ರೆ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಒಂದು ದಿವಸನೂ ರಜಾ ತಗೊಳ್ಳದೆ ಕೆಲಸ ಮಾಡೋರು ಯಾರೂ ಇಲ್ಲ. ಅವರು ಸ್ವಾರ್ಥಕ್ಕಾಗಿ ಏನೂ ಮಾಡ್ತಾ ಇಲ್ಲ. ಹಂಗಾಗಿ ನರೇಂದ್ರ ಮೋದಿನೇ ಆಗಬೇಕು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಲೀಡರ್ ಇಲ್ಲದ ಪಕ್ಷ ನರೇಂದ್ರ ಮೋದಿ. ಯಾಕೆಂದರೆ ಹಿ ಈಸ್ ದ ಏಬಲ್ಡ್ ಪರ್ಸನ್. ಯಾರ ಇದಕ್ಕೂ ಅವರು ತಲೆ ಹಾಕಲ್ಲ. ತಮ್ಮದೇ ಕೆಲಸ, ತಮ್ಮದೇ ಇದು, ಒಂದೇ ಧ್ಯೇಯ ಇಟ್ಕೊಂಡು ಭಾರತ ಮಾತೆಗೋಸ್ಕರ ತುಂಬ ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಹಿ ಶುಡ್ ಬಿ ದ ಪ್ರೈಮ್ ಮಿನಿಸ್ಟರ್. ತುಂಬ ಇಷ್ಟ ಆಗಿರೋ ಸಾಧನೆ ಅಂತಂದರೆ ಬ್ಯಾಂಕಿಂಗ್ ಇದರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಇವಾಗ ನೋಡಿ, ಒಂದು ಸಣ್ಣ ಅಂಗಡಿಗೆ ಹೋದ್ರೂ ಪೇಟಿಎಮ್ಮಲ್ಲಿ ನಾವು ಫೋನ್ಪೇನಲ್ಲಿ ಪೇ ಮಾಡ್ಬೋದು. ದುಡ್ಡು ಇಟ್ಕೊಳ್ಳೋ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲವೇ ಇಲ್ಲ. ಇವಾಗ ಒಂದು ಗಾಡಿನಲ್ಲಿ ಹೋಗೋ ಮನುಷ್ಯನೂ ಇಟ್ಕೊಂಡಿರ್ತಾನೆ. ದಟ್ ಈಸ್ ದ ಮೋರ್ ಇಂಪಾರ್ಟೆಂಟ್ ನನಗನ್ಸುತ್ತೆ. ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು. ಅವರು 10 ವರ್ಷದಿಂದ ಅತ್ಯುತ್ತಮವಾದ ಆಡಳಿತ ಕೊಟ್ಟಿದ್ದಾರೆ. ಯಾವುದೇ ಥರದ ಲಂಚ ರುಜುವಾತುಗಳು ಇಲ್ಲ. ಅವ್ರ ಅಡ್ಮಿನಿಸ್ಟ್ರೇಷನ್ ಭಾಳ ಕ್ಲೀನ್ ಇದೆ. ಭ್ರಷ್ಟಾಚಾರ ಅನ್ನೋದು ಇಲ್ಲ, ಯಾವುದೇ ಹಗರಣಗಳಿಲ್ಲ. ಭಾಳ ಸದೃಢವಾದ ಒಂದು ಸರ್ಕಾರ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರೇ ಮತ್ತೆ ಇನ್ನೊಂದು ಬಾರಿನೂ ಕೂಡ ಅವರೇ ಆಗಬೇಕು. ಅವ್ರ ದೇಶಕ್ಕಾಗಿ ಇವತ್ತಿನ ಒಂದು ಪ್ರೋಗ್ರಾಮ್ ನಡೀತಾ ಇದೆಯಲ್ಲ ಅಯೋಧ್ಯೆ, ಅದೊಂದು ಸಾಧನೆ, ಎಲ್ಲೊಂದು ಸಾಧನೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷ ಅದು ಅಲ್ಲೇ ಅದು ಮುಳುಗೋಗ್ತಾ ಇರೋ ಅಡಗಾಗ್ಬಿಟ್ಟಿದೆ. ಅದು ಈಗ ನಡೀತಾ ಇರೋಂಥ ಈ ದೇಶದಲ್ಲಿ ನಡೀತಾ ಇರೋಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ನೋಡ್ತಾ ಇದ್ದೀರಿ ನೀವು. ಬುಲೆಟ್ ಟ್ರೈನ್ಗಳು, ಹಳೆ ಕಿತ್ತೋದು ಟ್ರೈನ್ಗಳಿದ್ದು ಈಗೆಲ್ಲ ಹೊಸ ಮಾಡಲ್ ಟ್ರೈನ್ಗಳು. ಎಲ್ಲಿ ನೋಡಿದ್ರೆ IIT, ಎಲ್ಲಿ ನೋಡಿದ್ರೆ ಎಕ್ಸ್ಪ್ರೆಸ್ ಹೈವೇಗಳು, IITಗಳು, IMM, ಆಮೇಲೆ ತುಂಬಾ ಹೇಳೋಕ್ಕಾಗದೇ ಇರೋ ಅಷ್ಟು ಅಭಿವೃದ್ಧಿ ಆಗಿದೆ ಸರ್. ಕಾಂಗ್ರೆಸ್ ಪಾರ್ಟಿ ಬರೋದೇ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಏನಿದ್ರು 45ರಿಂದ 50 ಸೀಟ್ ಮೇಲೆ ಅವ್ರು ಮುಂದಕ್ಕೆ ಹೋಗೋದೇ ಇಲ್ಲ. ಅದರಿಂದ ಅವ್ರ ಬಗ್ಗೆ ಪ್ರಧಾನಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಚಿಂತೆನೂ ಬೇಕಿಲ್ಲ. ಅವ್ರು ಆಗೋದು ಇಲ್ಲ. ಅವ್ರ ಪಾರ್ಟಿಯಲ್ಲಿ ಪಾಪ ಯಾರೂ ಆಗೋದಿಲ್ಲ. ಯಾರಾಗಬೇಕು ಅಂದರೆ ಮೋದಿ ಈಸ್ ಪಾಪ್ಯುಲರ್, ಸೊ ಹಿ ಈಸ್ ಅ ಪ್ರಾಬಲ್ ಕ್ಯಾಂಡಿಡೇಟ್. ಬೇಸಿಕ್ ಅಂದರೆ ಐ ಡೋಂಟ್ ನೋ, ಹಿ ಈಸ್ ಮೋರ್ ಪಾಪ್ಯುಲರ್ ರಾದರ್. There is no other person who is as popular as Modi. Congress, they don't have any leader as such, and that India, what you call that union, other parties, all that together, they suggested one person called Kharge, and he is not that popular. So there is no other person to be a prime minister beating Modi. Narendra Modi, of course. He is the best efficient leader. They are fully corrupted, and Rahul, what he can do? He doesn't know even what the Indian culture or about even the Indian independent system he doesn't understand. So why should somebody choose him as a prime minister? He can't even contest from his own constituency in Amethi, and why he should go in Kerala? There are many contributions. You can say that one thing is based on the FDIs plus on the financial upgrades of the country. Now we are at 3rd or 5th position. Then other thing is like the infrastructure development. Yeah, people will say that there is no job or anything, but you need to work for that. ನರೇಂದ್ರ ಮೋದಿ ಅವರೇ. ಯಾಕಂದರೆ ಅವರು ದೇಶವನ್ನು ತುಂಬ ಉದ್ಧಾರ ಮಾಡಿದ್ದಾರೆ, ಜನ ಮಾಡಿದ್ದಾರೆ. ದೇಶ ಬಡ ಜನರಿಗೆ ಇವರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೋಸ್ಟ್ಲಿ ನಮ್ಮ ಇದರದ ಪ್ರಕಾರ ಅವರಿಂದ ಒಳ್ಳೆಯದು. ಈಗ ರಾಮ ಮಂದಿರ ಮಾಡ್ತಾಯಿದ್ದಾರಲ್ಲ, ಇಷ್ಟವರೆಗೆ 500 ವರ್ಷ ಹಿಂದೆ ಯಾರೂ ಮಾಡಿಲ್ಲ. ಅದಕ್ಕೆ ಕೈ ಹಾಕಿಕೊಂಡು ಅವ್ರು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ನಾಡ್ದು 22ಕ್ಕೆ ಇನಾಗ್ರೇಷನ್ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ನಾವು ಏನು ಹೇಳಲ್ಲ, ಯಾಕಂದರೆ ಅವ್ರು ಏನು ಮಾಡಿಲ್ಲ. ಇಷ್ಟುವರೆಗೆ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟುವರೆಗೆ ಏನೂ ಮಾಡಿಲ್ಲ. ಅಲ್ಲ, ಅವರಲ್ಲಿ ಬೇಕಾದಷ್ಟು ಜನ ಪೈಪೋಟಿ ಇದೆ. ನಾನು ಬರಬೇಕು ಅಂತ. ಇವರು ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕವರು ಪರವಾಗಿಲ್ಲ, ಓಕೆ. ಆದರೆ ಅವರಲ್ಲಿ ಸಹ ಬರಲ್ಲ. ನರೇಂದ್ರ ಮೋದಿನೇ ಆಗಬೇಕಂತ. ಯಾಕೆ ಅಂದರೆ ಅವರು ಹೊಸದಾಗಿ ಎಲ್ಲನೂ ಹೊಸದಾದ್ದು ಕೊಡ್ತಾ ಇದ್ದಾರೆ ಜನಕ್ಕೆ. ಅನುಕೂಲ ಆಗುತ್ತೆ ಎಲ್ರಿಗೂ. ಎಲ್ಲನೂ ಒಳ್ಳೆ ರೀತಿಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರು ಮಾಡ್ದಂಗೆ ಬೇರೆ ಯಾರೂ ಮಾಡಿಲ್ಲ. ಅದಕ್ಕೆ ಇವರೇ ಆಗಬೇಕಂತ ನಮ್ಮ ಆಸೆ. ದೇಶಕ್ಕಾಗಿ ಅದೇ ಇವಾಗ ನೋಡಿ, ಅವಾಗ ನೋಟ್ ಹಿಡ್ಕೊಂಡು ತಿರುಗಬೇಕಾಗಿತ್ತು ಎಲ್ಲ ಕಡೆ. ಇವಾಗ ಎಲ್ಲ ಇದರಲ್ಲಿ ಆನ್ಲೈನಲ್ಲೇ ಎಲ್ಲ
ಪೇ ಮಾಡ್ಬೋದು, ಏನು ಬೇಕಾದ್ರೂ ತೊಗೋಬೋದು, ಮೋಸ ಇಲ್ಲ. ಇವಾಗ ಚಿಲ್ಲರೆ ಹುಡ್ಕೋಂಗಿಲ್ಲ. ಆಮೇಲೆ ಇವಾಗ ಎಲ್ಲನೂ ಇಷ್ಟೇ ಇರಬೇಕು ಅಕೌಂಟಲ್ಲಿ ಅಂತ ಒಂದು ರೂಲ್ಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಿದ್ರೆ ಕೆಟ್ಟವ್ರಿಗೆಲ್ಲ ಬೇರೆ ಎಕ್ಸ್ಟ್ರಾ ದುಡ್ಡು ಇಟ್ಕೊಳ್ಳೋರಿಗೆಲ್ಲ ಒಂದು ಪಾಠ ಕಲಿಸ್ದಂಗೆ ಆಗುತ್ತೆ, ಬಡವ್ರ ಬಗ್ರಿಗೆ ಅನುಕೂಲ ಆಗುತ್ತೆ. ನರೇಂದ್ರ ಮೋದಿಯವರೇ, ಏಕೆಂದರೆ ನಾವು ನೋಡ್ತಿದ್ದೀವಲ್ಲ, 9-10 ವರ್ಷದಿಂದ ನೋಡ್ತಿದ್ದೀವಿ ಅವರು ಕೆಲಸ ಕಾರ್ಯಗಳು. ಸೊ ಅದರಿಂದ ಅವರೇ ಆಗಬೇಕು. ಕಾಂಗ್ರೆಸ್ ಪಕ್ಷ ಒಳ್ಳೆಯ ಪಕ್ಷನೇ, ಆದರೆ ಅದರಲ್ಲಿ ಲೀಡರ್ಸ್ಗಳು ಇದ್ದಾರೆ, ಅವರು ಬರಬೇಕು, ಮುಂದೆ ಬರಬೇಕಾಗಿ. ಈಗ ಸದ್ಯಕ್ಕೆ ನರೇಂದ್ರ ಮೋದಿಯವರೇ ಆದರೆ ಒಳ್ಳೆಯದು. ಅವರು ದೇಶಕ್ಕೋಸ್ಕರ ಇದು ಮಾಡ್ತಾವ್ರೆ, ಒಳ್ಳೆ ಹೆಸರು ತರ್ತಾ ಇದ್ದಾರೆ. ಅದರಿಂದ ನರೇಂದ್ರ ಮೋದಿನೇ ಆಗಬೇಕು. ಬೇಕಾದಷ್ಟು ಒಂದು ಹೇಳೋಕ್ಕಾಗಲ್ಲ, ತುಂಬ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಯೋಧ್ಯೆನೇ ತಗೊಳ್ಳಿ, ಇವತ್ತು ಎಷ್ಟು ಚೆನ್ನಾಗಾಯಿತು. ಅದನ್ನು ಇಡೀ ದೇಶನೇ ಕೊಂಡಾಡ್ತಾ ಇದೆ. ಮತ್ತು ದೇಶ ಅವ್ರನ್ನ ಪ್ರಧಾನಿ ಅಂತ ಯಾರು ಐಡೆಂಟಿಫೈ ಮಾಡ್ತಾರಲ್ಲ, ಈಗ ಎಲ್ಲ ಕಂಟ್ರಿನವರು ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ರಷ್ಯಾ ಉಕ್ರೇನ್ ಹೊಡೆದಾಗ ಅವ್ರನ್ನ ಮೀಡಿಯೇಟ್ರಾಗಿ ಇದು ಮಾಡಿದ್ರು. ಅಷ್ಟೆಲ್ಲ ತುಂಬ ಎಕ್ಸಾಂಪಲ್ಸ್ ಇದೆ. ಅಮೇರಿಕಾಗೂ ನಮ್ಗೆ ಇದಿಲ್ಲ, ಅಮೇರಿಕಾದವ್ರು ನಮ್ಮನ್ನು ಅಷ್ಟು ಬಿಲೀವ್ ಮಾಡ್ತಾರೆ. ಅದರಿಂದ ನರೇಂದ್ರ ಮೋದಿನೇ ಆಗ್ಬೋದು. ಅದು ಎಲ್ಲಿದೆ ಒಂದು ಪಕ್ಷ 25 ಪಾರ್ಟಿ ಮಾಡ್ಕೊಂಡಿದ್ದಾರೆ. 25 ಪಾರ್ಟಿ ಮಾಡಿದ್ರೆ 25 ಥರ ಆಗ್ತದೆ. ಅದು ಇಲ್ಲಿ ಹಂಗಾಗುತ್ತೆ. ಇದಂದರೆ ಒಂದೇ ಪಾರ್ಟಿ. ಮಮತಾ ಬ್ಯಾನರ್ಜಿ ಹೇಳ್ತಾರೆ, ನಿತೀಶ್ ಕುಮಾರ್ ಹೇಳ್ತಾರೆ, ಶರದ್ ಪವಾರ್ ಹೇಳ್ತಾರೆ, ರಾಹುಲ್ ಗಾಂಧಿ ಹೇಳ್ತಾರೆ, ಸೋನಿಯಾ ಗಾಂಧಿ ಹೇಳ್ತಾರೆ. ಅದರಿಂದ ಯಾರೂ ಇಲ್ಲ. ಮೊನ್ನೆ ನೋಡಿದ್ರೆ ಮಮತಾ ಬ್ಯಾನರ್ಜಿ ಹೇಳಿದ್ರು ಇವರ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕು ಅಂತ. ಮೊನ್ನೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇವರು ರಾಹುಲ್ ಗಾಂಧಿ ಆಗ್ಬೇಕಂತ. ಈ ಥರ ಕಿತ್ತಾಟ ಇದೆ ಅವರಲ್ಲೇ. ಅದರಿಂದ ಮೋದಿನೇ ಆಗಬೇಕು. ಲಾಸ್ಟ್ 10 years ಕೆಲಸ ಆಗಿರೋದು ನೋಡಿದರೆ ನಮ್ಮ ಇಂಡಿಯಾ ರೆಪ್ಯುಟೇಷನ್ ಎಷ್ಟು ಜಾಸ್ತಿ ಆಗಿದೆ ವರ್ಲ್ಡ್ನಲ್ಲಿ. ಯಾವ ಥರ ಬೇರೆ ಬೇರೆ ದೇಶ ಎಲ್ಲ ನಮ್ಗೆ ನೋಡ್ತಾ ಇದ್ದಾರೆ. ಭಾರತ ಒಂದು UPI ಎಕ್ಸಾಂಪಲ್, UPI ತೊಗೊಳ್ಳಿ, ಹಿಂಗೆ ಕೋವಿಡ್ ಟೈಮಲ್ಲಿ ನಾವು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ದೀವಿ. ಇದೆಲ್ಲ ನೋಡಿದರೆ ಮತ್ತೆ ನರೇಂದ್ರ ಮೋದಿಯವರೇ ಬರ್ತಾರೆ. ನೆಕ್ಸ್ಟ್ 5 ವರ್ಷ ಅವರೇ ಇರ್ತಾರೆ. ಸೊ ಈಗ UPI ಲಾಸ್ಟ್ 10 years ಬ್ಯಾಕು ಕಾಂಗ್ರೆಸ್ ಅವರೇ ಪಾರ್ಲಿಮೆಂಟಲ್ಲಿ ಇಲ್ಲ, UPI ಎಲ್ಲ ಆಗಲ್ಲ ಇಂಡಿಯಾಲಿ ಅಂದರು. ಈಗ ಎಲ್ಲ ಶಾಪ್ಕೀಪರ್ಸ್ ಈಗ ಯಾರು ಚೇಂಜೇ ತೊಗೊಳ್ತಲ್ಲ, ಎಲ್ಲ UPI ಇಂಪ್ಲಿಮೆಂಟ್ ಮಾಡ್ತಾರೆ. UPI QR ಕೋಡ್ ಎಲ್ಲರ ಹತ್ರ ಇದೆ. ಮತ್ತು ಈಗ 1 billion ಪಾಪ್ಯುಲೇಷನಲ್ಲಿ ಹೆಂಗೆ ಕೋವಿಡ್ ನೀವು ಹ್ಯಾಂಡಲ್ ಮಾಡಿದ್ದೀರಾ ಅದು ನೋಡಬೇಕು. ನಾವು ಬೇರೆ ಬೇರೆ ಕಂಟ್ರಿಗೆಲ್ಲ ವ್ಯಾಕ್ಸಿನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಆ ಥರ ಹೆಂಗೆ ಮ್ಯಾನೇಜ್ ಮಾಡಿದ್ದೀರಾ ನೋಡಿ. ಸೊ ಆ ಥರ 2 ವೇವಲ್ಲಿ ಹೆಂಗೆ ಇಂಡಿಯಾ ಹ್ಯಾಸ್ ಕಮ್ ಔಟ್ ಸಕ್ಸಸ್ಫುಲಿ ವಿತ್ ನೋ ಮಚ್ ಇಂಪ್ಯಾಕ್ಟ್, ಅದು ನೋಡಬೇಕಾಗುತ್ತೆ. ಸೊ ದೋಸ್ ಆರ್ ದ 2 ಕಾಂಟ್ರಿಬ್ಯೂಷನ್ಸ್. ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ ನೋಡಿ, ಮತ್ತು ನಮ್ಮದು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ದೀವಿ ವಿತ್ ರಷ್ಯಾ, ವಿತ್ ಅದರ್ ಕಂಟ್ರೀಸ್. ಸೊ ಇದೆಲ್ಲ ನೋಡಿದ್ರೆ ನರೇಂದ್ರ ಮೋದಿ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ಎಸ್ಪೆಷಲಿ ದ ನೇಮ್ ದಟ್ ವಿ ಗಾಟ್ ಇನ್ ದ ಲಾಸ್ಟ್ 10 years that has ಬಿಕಾಸ್ ಆಫ್ ಮೋದಿ. ನಮಗೆ ನರೇಂದ್ರ ಮೋದಿಯವರೇ ಆಗಬೇಕು. ಅವರು ಆಗಿ ಸುಮಾರು ಥರದ್ದು ಜನರಿಗೆ ಹೆಲ್ಪ್ ಮಾಡಿದ್ದಾರೆ, ಸುಮಾರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವರಿಂದ ಜನ ಎಷ್ಟು ಹ್ಯಾಪಿಯಾಗಿದ್ದಾರೆ. ಬಡವ್ರಿಗಾಗಲಿ, ಬೇರೆಯವ್ರಿಗಾಗಲಿ, ಏಜ್ಡ್ ಪರ್ಸನ್ಸ್ಗಾಗಲಿ ಎಲ್ಲರಿಗೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರು ಬಂದ್ರೇ ನಮಗೆ ಒಳ್ಳೆಯದು. ಸೀನಿಯರ್ ಸಿಟಿಸನ್ಸ್ಗೆ ಪೆನ್ಷನ್ ಮಾಡಿದ್ದಾರೆ. ಗ್ಯಾಸ್ ಇಲ್ಲದೆ ಇರೋ ಬಡ ಕುಟುಂಬದವರಿಗೆಲ್ಲ ಗ್ಯಾಸ್ ಬರೋ ಥರ ಮಾಡಿದ್ದಾರೆ. ಎಲ್ಲರೂ ಗ್ಯಾಸ್ ಯೂಸ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಒಲೆಗಳಲ್ಲಿ ಇದರಲ್ಲಿ ಕಷ್ಟಪಡ್ತಾ ಇದ್ದರು. ಈಗ ಎಷ್ಟೋ ಅದರಿಂದ ಎಲ್ಲ ಸ್ಮೋಕ್ ರಿಲೀಫ್ ಆಗಿದ್ದಾರೆ ಅವರು. ಸೊ ಎಲ್ಲ ಹಳ್ಳಿಗಳ ಕಡೆನೂ ಅವರು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಬರೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ.